ಓಕೆ, ಸೊ ಅನ್ವಿತಾ, ನೀನು ಹೇಳಿದ್ರೆ ಈ ಒಂದು ಮೆಮೊರಿ ಟೆಕ್ನಿಕ್ಸ್ ಇಂದ ಮ್ಯಾಥ್ಸ್ ಫಾರ್ಮುಲಾಸ್, ಫಿಸಿಕ್ಸ್ ಫಾರ್ಮುಲಾ, ಹಿಸ್ಟ್ರಿ ಡೇಟ್ಸ್ ಎಲ್ಲ ನೆನ್ಪಿಟ್ಕೋಬಹುದು ಅಂತ. ನನಗೆ ಜಸ್ಟ್ ಕುತೂಹಲ, ಹಿಸ್ಟ್ರಿ ಡೇಟ್ ಅನ್ನ ಹೇಗೆ ಮೆಮೊರಿ ಟೆಕ್ನಿಕ್ ಇಟ್ಕೊಂಡು ನೆನ್ಪಿಟ್ಕೋತೀಯ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀಯಾ? ಈಗ ನಾವು ಪೆಗ್ ವರ್ಡ್ಸ್ ಅಂತ ಮೆಮೊರಿ ಟೆಕ್ನಿಕ್ಸ್ ಅಲ್ಲಿ ಒಂದು ಟೆಕ್ನಿಕ್ ಇದು. ಪೆಗ್ ವರ್ಡ್ಸ್ ಅಂದ್ರೆ 0, 1 to 99 ಇದು ಫಿಕ್ಸ್ಡ್ ಆಗಿರುತ್ತೆ. ಸೊ ಅದನ್ನ ನಾವು ಕಲಿತು ಬೇರೆ ಡೇಟ್ಸ್ಗೆ ನಾವು ಅಪ್ಲೈ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ 1939 ಅಲ್ಲಿ ಸ್ಟಾರ್ಟ್ ಆಫ್ ವರ್ಲ್ಡ್ ವಾರ್ 2 ಆಯ್ತು. ಸೊ 19ಗೆ ನಾವು ಫಿಕ್ಸ್ಡ್ ಇಮೇಜ್ ಕೊಟ್ಟಿದೀವಿ ದೀಪ ಅಂತ, 39ಗೆ ಮ್ಯಾಪ್ ಅಂತ ಇನ್ನೊಂದು ಫಿಕ್ಸ್ಡ್ ಇಮೇಜ್ ಕೊಟ್ಟಿದ್ದೀನಿ. ಸೊ ಈ ತರ ಇದನ್ನ ಕಂಬೈನ್ ಮಾಡಿ ವರ್ಲ್ಡ್ ವಾರ್ 2ಗೆ ಅಸೋಸಿಯೇಟ್ ಮಾಡಿದ್ರೆ ಬ್ರೈನ್ಗೆ ಪಿಕ್ಚರ್ಸ್ ಅಂದ್ರೆ ಇಷ್ಟ. ಸೊ ಅದನ್ನ ಈಸಿಲಿ ನಾವು ನೆನ್ಪಿಟ್ಕೋಬಹುದು. ವೆರಿ ನೈಸ್, ಬ್ಯೂಟಿಫುಲ್. ಸೊ ಇವಾಗ ನೀನು ಹಲವಾರು ಟೂರ್ನಮೆಂಟ್ಸ್ ಕೊಟ್ಟಿದ್ಯಾ, ಯಾವ್ಯಾವ ಟೂರ್ನಮೆಂಟ್ಸ್ ಅದು ಅಂತ ಹೇಳ್ತೀಯಾ? ಅಂಡ್ ಅದ್ರ ಯಾವ್ದ್ಯಾವ್ದ್ರಲ್ಲಿ ವಿನ್ ಆಗಿದ್ಯಾ, ಯಾವ ಚಾಂಪ್ ನೀನು ಇವತ್ತು ನಮ್ಮ ಛೋಟಾ ಚಾಂಪ್ಸ್ ಬಂದಿದ್ಯಾ ಅಂದ್ರೆ ಯಾವ್ದೋ ಒಂದ್ರಲ್ಲಿ ಚಾಂಪಿಯನ್ ಆಗಿರ್ತೀಯ. ಸೊ ಆ ಟೂರ್ನಮೆಂಟ್ ಏನು, ಯಾವ್ದ್ರಲ್ಲಿ ಚಾಂಪಿಯನ್ ಆಗಿದೆ? ಫಸ್ಟ್ ನಾನು ಏಪ್ರಿಲ್ ಕಲ್ತಿರೋದ್ರಿಂದ 2 ಮಂತ್ ಟೈಮ್ ಇತ್ತು. ಕರ್ನಾಟಕ ಮೆಮೊರಿ ಚಾಂಪಿಯನ್ಶಿಪ್ 2024, ಅದರಲ್ಲಿ ಮೋರ್ ದನ್ 150+ ಪಾರ್ಟಿಸಿಪೆಂಟ್ಸ್ ಬಂದಿದ್ರು. ಸೊ ಅಲ್ಲಿ ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ದು. ಅಷ್ಟೊಂದೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಡೆಡಿಕೇಶನ್, ಹಾರ್ಡ್ ವರ್ಕ್ ಇಂದ ನಾನು ಇಡೀ ಕರ್ನಾಟಕಕ್ಕೆ ಫಸ್ಟ್ ಪ್ಲೇಸ್ ಬಂದಿದ್ದೀನಿ. ಅಲಾಂಗ್ ವಿತ್ ದಟ್ ನನ್ನ ಕ್ಯಾಟಗರಿ, ಕಿಡ್ಸ್ ಕ್ಯಾಟಗರಿಯಲ್ಲೂ ಫಸ್ಟ್ ಪ್ಲೇಸು. ಟೋಟಲ್ ಆಗಿ 2 ಗೋಲ್ಡ್ ಮೆಡಲ್, 3 ಬ್ರಾನ್ಸ್ ಮೆಡಲ್, ಅಲಾಂಗ್ ವಿತ್ ದಟ್ 5 ಸಿಲ್ವರ್ ಮೆಡಲ್ಸ್ನ ಬ್ಯಾಂಕ್ ಮಾಡಿದೆ. ಆಮೇಲೆ ಇನ್ನೊಂದು 2 ಮಂತ್ ಗ್ಯಾಪ್ ಅಲ್ಲಿ ಇಂಡಿಯನ್ ಮೆಮೊರಿ ಚಾಂಪಿಯನ್ಶಿಪ್ 2024, ಅದನ್ನು ಫಸ್ಟ್ ಟೈಮು ಇಂಡಿಯಾ ಅಂದ್ರೆ ಇಡೀ ಇಂಡಿಯಾದಲ್ಲಿಂದ ಪಾರ್ಟಿಸಿಪೆಂಟ್ಸ್ ಬರ್ತಿದ್ರು. ಮೋರ್ ದನ್ 200 ಪಾರ್ಟಿಸಿಪೆಂಟ್ಸ್ ಇದ್ರು. ಅಲ್ಲಿ 10th ರ್ಯಾಂಕ್ ಇನ್ ಆಲ್ ಓವರ್ ಇಂಡಿಯಾ. ಅಲಾಂಗ್ ವಿತ್ ದಟ್ ನನ್ನ ಕ್ಯಾಟಗರಿ, ಕಿಡ್ಸ್ ಕ್ಯಾಟಗರಿಯಲ್ಲಿ 3rd ಪ್ಲೇಸ್. ಟೋಟಲ್ 17 ಮೆಡಲ್ಸ್ ತಗೊಂಡ್ಬಂದೆ. 2 ಗೋಲ್ಡ್ ಮೆಡಲ್, ಆಮೇಲೆ 3 ಸಿಲ್ವರ್ ಮೆಡಲ್, ಆಮೇಲೆ 12 ಬ್ರಾನ್ಸ್ ಮೆಡಲ್. ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರೋರಿದ್ರು. ಮಿಡ್ ಟರ್ಮ್ ಎಕ್ಸಾಮ್ಸ್ ಬೇರೆ ಇತ್ತು, ಬಟ್ ಸ್ಟಿಲ್ ಐ ಮ್ಯಾನೇಜ್, ಇಂಟ್ರೆಸ್ಟ್, ಡೆಡಿಕೇಶನ್ ಕೊಟ್ಟು ಮ್ಯಾನೇಜ್ ಮಾಡಿದೆ. ಆಮೇಲೆ ನೆಕ್ಸ್ಟ್ SM7 ಸ್ಟ್ರಾಂಗ್ ಮೈಂಡ್ 7 ಅಂತ ಚಾಂಪಿಯನ್ಶಿಪ್ ಈಜಿಪ್ಟ್ ಕಂಡಕ್ಟ್ ಮಾಡಿದ್ದು. ಇದು ಆನ್ಲೈನ್ ಅಲ್ಲಿ ಇತ್ತು. ಸೊ ಆನ್ಲೈನ್ ಅಲ್ಲಿ ಅದು ನಾನು ಕಿಡ್ಸ್ ಕ್ಯಾಟಗರಿಯಲ್ಲಿ 3rd ಪ್ಲೇಸ್ ತಗೊಂಡ್ಬಂದೆ. ಆಮೇಲೆ ನೆಕ್ಸ್ಟ್ ಇದ್ದಿದ್ದು ಇಂಡಿಯನ್ ಮೆಮೊರಿ ಚಾಂಪಿಯನ್ಶಿಪ್ 2025. ನಾನು 2024 ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೆ, 2025 ನಲ್ಲೂ. 2025 ಅಲ್ಲಿ ನನಗೆ ಅಕ್ಟೋಬರ್ ಅಲ್ಲಿ ಕಂಡಕ್ಟ್ ಆಗಿದ್ದು. ಅಲ್ಲಿ ಐ ಗಾಟ್ 5th ರ್ಯಾಂಕ್ ಇನ್ ಆಲ್ ಓವರ್ ಇಂಡಿಯಾ. ವಿತ್ ನಾನು ಜೂನಿಯರ್ ಕ್ಯಾಟಗರಿ ಪ್ರಮೋಟ್ ಆಗಿದ್ದರಿಂದ ಫಸ್ಟ್ ಪ್ಲೇಸ್ ಬಂತು ಜೂನಿಯರ್ ಕ್ಯಾಟಗರಿಯಲ್ಲಿ. ಅಂಡ್ 6 ಮೆಡಲ್ಸ್ ತಗೊಂಡ್ಬಂದೆ, 2 ಗೋಲ್ಡ್ ಅಂಡ್ 4 ಸಿಲ್ವರ್ಸ್. ಆಮೇಲೆ ಈಗ ನೆಕ್ಸ್ಟ್ ನಡೀತಿರೋದು ಏಷ್ಯಾ ಪೆಸಿಫಿಕ್ ಇಂಟರ್ನ್ಯಾಷನಲ್ ಮೆಮೊರಿ ಚಾಂಪಿಯನ್ಶಿಪ್. ಇದು ತುಂಬಾ ದೊಡ್ಡ ಇವೆಂಟ್, ಅಂದ್ರೆ ಬೇರೆ ಕಂಟ್ರಿಯವ್ರು ಬರ್ತಿದ್ದಾರೆ. ಸೊ ಇದು ತುಂಬಾ ಟಫ್ ಟೂರ್ನಮೆಂಟ್ ಅಂತಾನೆ ಅನ್ಬೋದು. ಐ ಆಮ್ ಟಾರ್ಗೆಟಿಂಗ್ ಫಾರ್ ದ ಟೈಟಲ್ ಆಫ್ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ ಆಫ್ ಮೆಮೊರಿ. ಸೊ ಇದು ತುಂಬಾ ಕಷ್ಟ ಇದೆ, ಬಟ್ ನಾನು ಟ್ರೈ ಮಾಡ್ತಿದ್ದೀನಿ. ವೆರಿ ನೈಸ್. ಸೊ ಇವಾಗ ನೀನು ಟೂರ್ನಮೆಂಟ್ ಅಂತ ಹೇಳ್ತಾ ಇದ್ದೆ, ಔಟ್ ಆಫ್ ಕ್ಯೂರಿಯಾಸಿಟಿ, ವಾಟ್ ಕೈಂಡ್ ಆಫ್ ಕ್ವೆಶ್ಚನ್ಸ್ ಏನಿರುತ್ತೆ ಅದರಲ್ಲಿ ಅಂತ ತಿಳ್ಕೊಳ್ಳೋ ಆಸೆ. ಒಂದ್ 2-3 ಕ್ವೆಶ್ಚನ್ ಕೇಳಿ ಎಕ್ಸ್ಪ್ಲೇನ್ ಮಾಡ್ತೀಯಾ? ಅಂದ್ರೆ ಡಿಸಿಪ್ಲಿನ್ಸ್ ಅಂತ ಇರುತ್ತೆ. ಅಂದ್ರೆ 10 ಟೈಪ್ಸ್ ಆಫ್ ಏನು ಟೂರ್ನಮೆಂಟ್ಸ್ ಅಂತಾನೆ ಅನ್ಬೋದು. ಅಂದ್ರೆ 10 ಟೈಪ್ಸ್ ಆಫ್ ಕ್ಯಾಟಗರೀಸ್ ಇವೆಂಟ್ಸ್. ಫಸ್ಟ್ ಅಲ್ಲಿ ಈಗ ಬೈನರಿ ನಂಬರ್ಸ್ ಅಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ 0, 1. ಸೊ ಅದನ್ನ ಫುಲ್ ಶಫಲ್ ಆಗ್ಬಿಟ್ಟು ಕೊಟ್ಟಿರ್ತಾರೆ. ಅಂದ್ರೆ 1, 0, 0, 1 ಆ ತರ ಕೊಟ್ಟಿರ್ತಾರೆ. ಅದೇ ಆರ್ಡರ್ ಅಲ್ಲಿ ನಾವು 5 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಅದೇ ಆರ್ಡರ್ ಅಲ್ಲಿ ಆ ತರನೇ ಮೆಮರೈಸ್ ಮಾಡಬೇಕು, ಚೂರು ಆ ಕಡೆ ಈ ಕಡೆ ಮಾಡಂಗಿಲ್ಲ. ಆಮೇಲೆ ಇನ್ನು 15 ನಿಮಿಷ ಟೈಮ್ ಅಲ್ಲಿ ಅದನ್ನ ಆ ತರನೇ ರೀಪ್ರೊಡ್ಯೂಸ್ ಮಾಡಬೇಕು ಅದೇ ಆರ್ಡರ್ ಅಲ್ಲಿ. ಇನ್ನು ನೆಕ್ಸ್ಟ್ ಡಿಸಿಪ್ಲಿನ್ ಅಂದ್ರೆ ನಂಬರ್ಸ್ ಅಂದ್ರೆ 2, 5, 6, 8 ಆ ತರ ಇನ್ನೊಂದು 1000 ಡಿಜಿಟ್ ಕೊಟ್ಟಿರ್ತಾರೆ. ಅದನ್ನ 5 ಮಿನಿಟ್ ಅಲ್ಲಿ ಆ ತರನೇ ಮೆಮರೈಸ್ ಮಾಡಬೇಕು. ವಾವ್, ಬ್ಯೂಟಿಫುಲ್. ನಿಜವಾಗ್ಲೂ ನನಗೆ ಗೂಸ್ ಬಂಪ್ಸ್ ಬರ್ತಾ ಇದೆ, ಅದು ಹೇಗೆ ನೆನ್ಪಿಟ್ಕೋತೀಯ ಅಂತ. ವೆರಿ ನೈಸ್. ಓಕೆ, ಸೊ ಇಲ್ಲಿವರೆಗೂ ಹಲವಾರು ಟೂರ್ನಮೆಂಟ್ ನ ಕೊಟ್ಟಿದ್ದೀನಿ ಅಂತ ಹೇಳಿದೆ. ವಿಚ್ ವಾಸ್ ದ ಟಫೆಸ್ಟ್, ತುಂಬಾ ಕಷ್ಟ ಆಗಿದ್ದು ಯಾವುದು? ಅದು 2024 IMC ಇಂಡಿಯನ್ ಮೆಮೊರಿ ಚಾಂಪಿಯನ್ಶಿಪ್. ಯಾಕಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಬೇರೆ ಇದೆ, ಪ್ಲಸ್ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಇವೆಂಟ್ ನ ಅಟೆಂಡ್ ಮಾಡ್ತಿದ್ದೀನಿ. ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅದು ಅಂದ್ರೆ ಜಾಸ್ತಿ ಪಾರ್ಟಿಸಿಪೆಂಟ್ಸ್ ಬೇರೆ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಆಗಿರೋರು.
ಟಫ್ ಇತ್ತು ತುಂಬಾ ಅಂತ ಅದು ಅನ್ಸುತ್ತೆ ನನಗೆ. ವೆರಿ ನೈಸ್. ಸೊ ನೀನ್ ಇವಾಗಷ್ಟೇ ಹೇಳಿದೆ ಮಿಡ್ ಟರ್ಮ್ಸ್ ಇತ್ತು ಅಂಡ್ ಇದಕ್ಕೂ ಪ್ರಿಪೇರ್ ಆಗ್ಬೇಕು ಅಂತ. ಸೊ ಎರಡೂ ಹೇಗೆ ಮ್ಯಾನೇಜ್ ಮಾಡ್ತಾ ಇದೆಯಾ ನೀನು? ಅಂದ್ರೆ ನಾನು ಓದಿ ತುಂಬಾ ಪ್ರೆಷರ್ ಆಗ್ತಿತ್ತು. ಅಂದ್ರೆ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಬೋರ್ ಆಗ್ತಿತ್ತು ಜಾಸ್ತಿ ಓದಿ. ಸೊ ಇದೊಂಥರ ರಿಫ್ರೆಶ್ಮೆಂಟ್ ತರ. ಆಮೇಲೆ ಇದನ್ನ ಮಾಡಿದ ತಕ್ಷಣ ನಾನು ಓದಿದ್ರೆ ಎಲ್ಲ ಒಂಥರ ಗ್ರಾಸ್ಪ್ ಆಗೋ ತರ, ಎಲ್ಲಾನು 5 ಮಿನಿಟ್ ಅಲ್ಲೇ ಎಲ್ಲಾನು ಒಂಥರ ಬರ್ತಿತ್ತು ನನಗೆ. ಸೊ ಇದು ಒಂಥರ ರಿಫ್ರೆಶ್ಮೆಂಟ್ ತರ. ಆಮೇಲೆ ನಾನು ಇದನ್ನ ಕಷ್ಟಪಟ್ಟು ಮಾಡಿಲ್ಲ, ಇದನ್ನ ಇಷ್ಟಪಟ್ಟು ನನ್ನ ಹಾಬಿ ತರಾನೇ ಇದನ್ನ ಮಾಡಿದ್ರಿಂದ ಅಷ್ಟೊಂದು ಕಷ್ಟ ಆಗಿಲ್ಲ. ಸೊ ನಿಮ್ಮ ಗುರುಗಳು ನಮಗೆ ತುಂಬಾ ಆಪ್ತರು, ನಮ್ ಜೊತೆ ಕೂಡ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಕೋರ್ಸ್ ಕಾಲ್ಡ್ ಅಂಡ್ ಹೇಗಿತ್ತು ಟೀಚಿಂಗ್ ಎಲ್ಲ ಅಂತ? ಇದನ್ನ ಮೆಮರಿ ಸ್ಪೋರ್ಟ್ಸ್ ಅಂತ ಅಂತಾರೆ. ಫಸ್ಟ್ ಇದನ್ನ ನಾನು ಸ್ಟಡೀಸ್ ಅಂತ ಅನ್ಕೊಂಡಿದ್ದು, ಆಮೇಲೆ ಇದನ್ನ ಸ್ಪೋರ್ಟ್ಸ್ ಆಗು ಕಂಟಿನ್ಯೂ ಮಾಡಿದೆ. ವೈಷ್ಣವಿ ಮ್ಯಾಮ್ ಇಸ್ ಅ ವೆರಿ ಗುಡ್ ಟೀಚರ್, ವೆರಿ ಗುಡ್ ಮೆಂಟರ್, ತುಂಬಾ ಸಪೋರ್ಟ್ ಮಾಡ್ತಾರೆ. ಶಿ ಇಸ್ ಅ ಮೆಮರಿ ಸ್ಪೋರ್ಟ್ಸ್ ಕೋಚ್. ವೆರಿ ನೈಸ್, ಬ್ಯೂಟಿಫುಲ್. ಸೊ ಇವಾಗ ನಿನ್ನ ಏಜ್ ನ ಮಕ್ಕಳು ಸುಮಾರು ಜನ ಓದೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. 8th 9th 10th ಅಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಸೊ ಯು ಟೋಲ್ಡ್ ಇದರಿಂದ ಸ್ಟಡೀಸ್ ಹೆಲ್ಪ್ ಆಗ್ತಾ ಇದೆ ಅಂತ. ಸೊ ಬೇರೆಯವರು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದಾ? ಇದು ಎಲ್ಲ ಸ್ಟೂಡೆಂಟ್ಸ್ಗೂ ಒಂಥರ ಗಿಫ್ಟ್ ತರ. ನನ್ಗೆ ಆಸೆ ಎಲ್ಲ ಸ್ಟೂಡೆಂಟ್ಸ್ ಇದನ್ನ ಕಲಿಬೇಕು, ಇದನ್ನ ಅಕಾಡೆಮಿಕ್ಸ್ ಅಲ್ಲೇ ಸ್ಕೂಲ್ ಅವ್ರು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಆಸೆ. ಅಂದ್ರೆ ಇದನ್ನ ಕಲ್ತ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೋದು ನಾವು ಅಕಾಡೆಮಿಕ್ಸ್ ಬಿಟ್ಟು. ಈಗ ನಂದೇ ಎಕ್ಸಾಂಪಲ್ ಅಂದ್ರೆ ನಾನೀಗ ಡ್ಯಾನ್ಸ್, ಭರತನಾಟ್ಯಂ ಡ್ಯಾನ್ಸು ಜೂನಿಯರ್ ಮುಗಿಸಿದ್ದೀನಿ. ಅದರಲ್ಲಿ ಥಿಯರಿ 150 ಮಾರ್ಕ್ಸ್ ಇತ್ತು. ಐ ಗಾಟ್ 150 ಔಟ್ ಆಫ್ 150 ಇನ್ ಥಿಯರಿ ಆ್ಯಂಡ್ ಅಲಾಂಗ್ ವಿತ್ ದಟ್ ಮ್ಯೂಸಿಕ್, ಕರ್ನಾಟಿಕ್ ಮ್ಯೂಸಿಕ್, ಅದರಲ್ಲೂ ನಾನು 100ಗೆ 97 ತಗೊಂಡ್ಬಂದಿದ್ದೀನಿ. ಸೊ ಅದಷ್ಟೇ ಅಲ್ಲದೆ ಎಲ್ಲ ಸ್ಟೂಡೆಂಟ್ಸ್ಗೂ ಇದು ಸಾಧ್ಯ. ಇದು ಲೈಕ್ ಎಲ್ಲ ಸ್ಟೂಡೆಂಟ್ಸ್ಗೂ ಸಿಗಬೇಕು ಅನ್ನೋದು ನನ್ನೊಂದು ಆಸೆ. ವೆರಿ ನೈಸ್. ಸೊ ಯು ಆರ್ ಅ ಡಾನ್ಸರ್, ಯು ಆರ್ ಅ ಮ್ಯೂಸಿಷಿಯನ್, ಆಲ್ಸೋ ಅ ಸ್ಪೋರ್ಟ್ಸ್ ಚಾಂಪ್. ಸೊ ವಾಟ್ ಇಸ್ ಯುವರ್ ಫ್ಯೂಚರ್ ಗೋಲ್? ಫ್ಯೂಚರ್ ಗೋಲ್ ನನ್ಗೆ ಆ ಥರ ಏನಿಲ್ಲ, ಬಟ್ ಈ ಮೆಮರಿ ಸ್ಪೋರ್ಟ್ಸ್ ಅಲ್ಲಿ ಇನ್ನೂ ಮುಂದುವರಿಬೇಕು ಅನ್ನೋದು. ಸೊ ನೀನು ಒಂದಿನ ಕೋಚ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇದೆಯಾ? ಡು ಯು ವಾಂಟ್ ಟು ಟ್ರೈನ್ ಪೀಪಲ್? ನಾನು ಕೋಚ್ ಆಗಿನೂ ಇರಬೇಕು, ಆಮೇಲೆ ಮತ್ತೆ ಈ ತರ ಚಾಂಪಿಯನ್ಶಿಪ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ವೆರಿ ನೈಸ್. ಸೊ ನಿನ್ನ ಏಜ್ ನ ಮಕ್ಕಳಿಗೆ ಏನ್ ಅಡ್ವೈಸ್ ಕೊಡ್ಬೇಕು ಅಂತ ಆಸೆ ನಿಮಗೆ? ಇದನ್ನ ಕಲಿಬೇಕು. ಕಲಿತ್ರೆ ಈಗ 3 ಅವರಲ್ಲಿ 1 ಚಾಪ್ಟರ್ನ ಓದೋರು 1 ಅವರಲ್ಲಿ ಅದನ್ನ ಮುಗಿಸ್ಬೋದು ವಿತ್ 100% ಅಕ್ಯುರಸಿ. ಲಾಂಗ್ ಟರ್ಮ್ ಮೆಮರಿಯಲ್ಲಿ ಇರುತ್ತೆ. ಸೊ ಇದನ್ನ ಕಲಿಬೇಕು ಅಂತ ನಾನು ಅಡ್ವೈಸ್ ಕೊಡ್ತೀನಿ.